ಹೆಂಡತಿ ಕೈಯಲ್ಲಿ ಗಂಡ ಪಾದ ತೊಳೆಸಿಕೊಳ್ಳೋದು ಭೀಮನ ಅಮಾವಾಸ್ಯೆ. ಗಂಡನ ಕೈಯಲ್ಲಿ ಹೆಂಡತಿ ಪ್ರತಿದಿನ ಪಾತ್ರೆ ತೊಳೆಸಿಕೊಳ್ಳೋದು ಅದಿದೆಯಲ್ಲ ಭೀಕರ ಅಮಾವಾಸ್ಯೆ. ಗಂಡನ ಪಾದದ ಕೆಳಗೆ ಇಟ್ಟ ತಟ್ಟೆ ಕೂಡ ಆಮೇಲೆ ಗಂಡನ್ನೇ ತೊಳಿಬೇಕೋ ಏನೋ. ನಾನು ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ವರ್ಷ ಪ್ರತಿ ಗಂಡನಿಗೆ ಅದು ತರಲ್ಲ ಇದು ತರಲ್ಲ, ನನ್ನ ಮಾತು ಕೇಳಲ್ಲ ಅಂತ ಬೈದು ಭೀಮನ ಅಮಾವಾಸ್ಯೆ ದಿನ ಮಾತ್ರ ಪಾದ ಪೂಜೆ ಮಾಡಿದ್ರೆ ಫಲ ಸಿಗುತ್ತಾ? ಈಗಿನ ಮಹಿಳೆಯರಿಗೆ ಭೀಮನ ಅಮಾವಾಸ್ಯೆ ಯಾಕೆ ಆಚರಿಸ್ತಾರೆ, ಅದರ ಮಹತ್ವ ಏನು ಅನ್ನೋದೇ ಗೊತ್ತಿರಲ್ಲ. ಎಲ್ರೂ ಮಾಡ್ತಾರೆ, ನಾವು ಮಾಡ್ತೀವಿ ಅಂತ ಅಷ್ಟೇ. ಆದ್ರೆ ಮದುವೆ ಆಗೋ ಹುಡುಗನ ಬೆಟ್ಟದಿಂದ ದೂಡಿ ಹಾಕೋದು, ಬೇರೆ ಅಫೈರ್ ಇಟ್ಕೊಂಡು ಮನೆ ಬಿಟ್ಟು ಓಡಿ ಹೋಗೋದು, ಬಾಯ್ ಫ್ರೆಂಡ್ ಜೊತೆನೆ ಸೇರಿ ಗಂಡನನ್ನೇ ಕೊಲ್ಲೋರ ಮಧ್ಯೆ ಈ ಪೂಜೆ ಮಾಡೋದ್ರಿಂದ ನನ್ನ ಗಂಡನಿಗೆ ಒಳ್ಳೇದಾಗುತ್ತೆ ಅನ್ನೋದಷ್ಟನ್ನಾದ್ರೂ ತಿಳ್ಕೊಂಡು ಪೂಜೆ ಮಾಡ್ತಾರಲ್ವಾ, ಅದು ನಮ್ಮ ಪುಣ್ಯ. ನಿನ್ನೆ ಅಷ್ಟೇ ಭೀಮನ ಅಮಾವಾಸ್ಯೆ ಮುಗಿದಿದೆ. ಹೆಂಡತಿರೆಲ್ಲ ತಮ್ಮ ತಮ್ಮ ಗಂಡನ ಪಾದ ತೊಳೆದು ಪೂಜೆ ಮಾಡಿ ಗಂಡನ ಪಾದಕ್ಕಿಟ್ಟ ಹೂವನ್ನು ತಲೆಗೆ ಮುಟ್ಕೊಂಡು ಆಶೀರ್ವಾದ ಪಡ್ಕೊಂಡಿದ್ದಾರೆ. ನಾನು ಕೂಡ ಬಸ್ಸಲ್ಲಿ ಬರುವಾಗ ನೋಡಿದೆ, ಎಲ್ಲರ ಕೈಯಲ್ಲೂ ಸೇವಂತಿಗೆ ಹೂವಿನ ಕಂಕಣ ಕಟ್ಟಿಕೊಂಡಿದ್ರು. ಅವರಷ್ಟೇ ಅಲ್ಲ, ನಾನು ಕೂಡ ಪಾದ ಪೂಜೆ ಮಾಡಿನೇ ಬಂದಿರೋದು. ಆದ್ರೆ ಯಾಕೆ ಮಾಡ್ತಾರೆ ಅನ್ನೋ ಬಗ್ಗೆ ಹಲವರಿಗೆ ಗೊತ್ತಿರಲ್ಲ. ಮನೆಯಲ್ಲಿ ಹೇಳ್ತಾರೆ ಗಂಡನ ಪಾದ ಪೂಜೆ ಮಾಡು ಅಂತ, ಮಾಡ್ತೀವಿ. ಪಾದ ಪೂಜೆ ಮಾಡು ಅಂತ ಹೇಳೋ ಹಿರಿಯರು ಅದರ ಕಾರಣ ಇತಿಹಾಸನು ಹೇಳಿದ್ರೆ ಮುಂದಿನ ಜನರೇಷನ್ಗೂ ಅದರ ಬಗ್ಗೆ ಗೊತ್ತಿರುತ್ತೆ ಅಲ್ವಾ. ವರ್ಷ ಪ್ರತಿ ಹೆಂಡತಿ ಕೈಯಲ್ಲಿ ಬೈಸ್ಕೊಳ್ಳೋ ಗಂಡನಿಗೆ ಅವತ್ತು ಒಂದು ದಿನ ಮಾತ್ರ ರಾಜ ಮರ್ಯಾದೆ. ಬೆಳಿಗ್ಗೆ 10:30 ಒಳಗೆ ಒಳ್ಳೆ ಸಮಯ ಅಂತ ಬೇರೆ ಜ್ಯೋತಿಷದಲ್ಲಿ ಇತ್ತು. ಗಂಡನಿಗೆ ಆಫೀಸ್ಗೆ ಟೈಮ್ ಆಗಿದೆ, ಹೆಂಡತಿಗೆ ಮಕ್ಕಳನ್ನು ಸ್ಕೂಲ್ಗೆ ಕಳಿಸೋ ಗಡಿಬಿಡಿ. ಅರ್ಜೆಂಟಿಗೆ ಸಿಕ್ಕೋದೇ ಊಟದ ತಟ್ಟೆ. ಅದರಲ್ಲೇ ಗಂಡನ ಕಾಲು ಇಟ್ಟು ಪೂಜೆ ಮಾಡಿ ಅರಶಿನ ಕುಂಕುಮ ಹಚ್ಚಿ ಪತಿಯ ಪಾದಕ್ಕಿಟ್ಟು ಹೂ ಮುಡ್ಕೊಂಡು ಆಶೀರ್ವಾದ ಪಡಿತಾರೆ. ಯಾಕೆ ಮಾಡ್ತಾರೆ? ಪಾದ ಪೂಜೆ ಮಾಡಿದ್ರೆ ಗಂಡನಿಗೆ ಒಳ್ಳೇದಾಗುತ್ತಂತೆ, ಗಂಡ ಚೆನ್ನಾಗಿದ್ರೆ ಅಲ್ವಾ ಕೇಳಿದ್ದೆಲ್ಲ ಕೊಡೋದು. ಆದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ಆಚರಣೆ, ಪ್ರತಿ ಹಬ್ಬ, ಪ್ರತಿ ಸಂಪ್ರದಾಯಕ್ಕೂ ಒಂದು ಇತಿಹಾಸ, ಕಾರಣ ಇದ್ದೇ ಇದೆ. ದೇವರನ್ನು ಪೂಜಿಸುವ ರೀತಿಯೇ ಸಂಬಂಧಗಳನ್ನು ಕೂಡ ಪೂಜ್ಯ ಭಾವನೆಯಿಂದ ನಾವು ಕಾಣುವ ಸಂಸ್ಕೃತಿ ನಮ್ಮದು. ವರ್ಷ ಪ್ರತಿ ಗಂಡನಿಗೆ ಬೈದು ಬೇಜಾರು ಮಾಡಿ ಆ ಒಂದು ದಿನ ಪೂಜೆ ಮಾಡಿದ್ರೆ ಫಲ ಸಿಗುತ್ತಾ ನಾವೇ ಯೋಚಿಸ್ಬೇಕು. ಸ್ತ್ರೀಯರಿಗೆ ಕುಂಕುಮವೇ ಆಭರಣ. ಪ್ರತಿ ಹೆಣ್ಣು ತಾನು ಮುತ್ತೈದೆಯಾಗಿ ಸಾಯಬೇಕು ಎಂದು ಬಯಸೋದು. ಈ ದಿನದಂದು ಶಿವನು ಪಾರ್ವತಿಯನ್ನು ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಿದನು ಎಂಬ ನಂಬಿಕೆಯೂ ಇದೆ. ಹೀಗಾಗಿ ಪತಿಯ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಪಾರ್ವತಿ ಪರಮೇಶ್ವರರಲ್ಲಿ ವಿಧಿಪೂರ್ವಕವಾಗಿ ಪೂಜಿಸುವುದೇ ಭೀಮನ ಅಮಾವಾಸ್ಯೆ ಪೂಜೆಯಾಗಿದೆ. ಇದನ್ನು ವಿವಾಹಿತರಷ್ಟೇ ಮಾಡಬೇಕು ಅನ್ನೋದು ಕೂಡ ನಮ್ಮಲ್ಲಿ ಇದೆ. ಆದ್ರೆ ಇದನ್ನು ವಿವಾಹಿತರು ಅಷ್ಟೇ ಅಲ್ಲ, ಕನ್ಯೆಯರು ಕೂಡ ಒಳ್ಳೆ ಗಂಡ ಸಿಗ್ಲಿ ಅಂತ ಶಿವ ಪಾರ್ವತಿಯಲ್ಲಿ ಬೇಡಿ ವ್ರತ ಆಚರಿಸಿ ಉಪವಾಸ ಇದ್ದು ಕೂಡ ಮಾಡಬಹುದಾಗಿದೆ.